ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಪ್ಡೇಟ್ ಅಲರ್ಟ್ ಕನ್ನಡ. ಇವತ್ತಿನ ಈ ವಿಡಿಯೋ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬಹಳನೇ ಮಹತ್ವದ ಅಪ್ಡೇಟ್ ವಿಡಿಯೋ ಇದಾಗಿರುತ್ತೆ. ಗೃಹಲಕ್ಷ್ಮಿ ಹಣ, ಹೌದು ವೀಕ್ಷಕರೇ, ಇವತ್ತು ಮತ್ತು ನಾಳೆ ಮತ್ತು ಯಾವ ಜಿಲ್ಲೆಗಳಿಗೆ ಈಗಾಗಲೇ ಹಣ ಜಮೆ ಆಗಿದೆ ಮತ್ತು ಪೆಂಡಿಂಗ್ ಕಂತುಗಳ ಸತ್ಯ ಏನು ಮತ್ತು ಹಣ ಬರದೇ ಇದ್ರೆ ನೀವು ಏನು ಮಾಡಬೇಕು, ಹಾಗೂ ಈ ಬಾರಿ ನಿಮಗೆ ಬರೋಬ್ಬರಿ ಸತತವಾಗಿ 4 ಕಂತುಗಳ ಹಣ ಒಂದೇ ಬಾರಿಗೆ ಬಿಡುಗಡೆ ಆಗ್ತಾ ಇರುವಂಥದ್ದು ಈ ಫಲಾನುಭವಿಗಳಿಗೆ. ಹಾಗಾಗಿ ವೀಕ್ಷಕರೇ, ಈ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಬ್ಬ ವೀಕ್ಷಕರು ಕೂಡ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ಈ ಎಲ್ಲಾ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರ ಈ ಒಂದೇ ವಿಡಿಯೋದಲ್ಲಿ ಕೊಡ್ತಿದ್ದೇನೆ. ಈ ವಿಡಿಯೋ ಕೊನೆಯವರೆಗೂ ಕೂಡ ನೋಡಿದ್ರೆ ಕನ್ಫ್ಯೂಷನ್ ಕ್ಲಿಯರ್ ಆಗುತ್ತೆ ಹಾಗೂ ಯಾವುದೇ ರೀತಿ ಡೌಟ್ ಇರೋದಿಲ್ಲ. ನಿಮಗೆ ಅರ್ಥ ಆಗೋ ರೀತಿ ಸುಂದರವಾಗಿ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಹೇಳ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆ ನೋಡಿ. ಗೃಹಲಕ್ಷ್ಮಿ ಯೋಜನೆ ಅಂದ್ರೆ ಕರ್ನಾಟಕ ಸರ್ಕಾರದಿಂದ ಪ್ರತಿ ತಿಂಗಳು ಅರ್ಹ ಫಲಾನುಭವಿಗಳಿಗೆ, ಮುಖ್ಯಸ್ಥರಿಗೆ, ಮನೆಯ ಒಂದು ಮಹಿಳಾ ಮುಖ್ಯಸ್ಥರಿಗೆ 2,000 ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಹಾಕುವ ಒಂದು ಯೋಜನೆ ಅಂತ ಎಲ್ಲರಿಗೂ ಕೂಡ ನೆನಪಾಗುತ್ತೆ. ಇದುವರೆಗೂ ಲಕ್ಷಾಂತರ ಮಹಿಳೆಯರು ಈ ಒಂದು ಯೋಜನೆಯಿಂದ ಲಾಭವನ್ನು ಪಡೆದಿದ್ದಾರೆ. ಆದರೆ ಇತ್ತೀಚಿನ ತಿಂಗಳಿನಲ್ಲಿ ಹಣ ಬಾರದೇ ಇರೋರು ಮತ್ತು ಪೆಂಡಿಂಗ್ ಕಂತುಗಳ ಗೊಂದಲ ಹಾಗೂ ವದಂತಿಗಳು ತುಂಬಾನೇ ಕೇಳಿ ಬರ್ತಾ ಇದ್ದಾವೆ. ಇದರಿಂದ ಹಲವರಿಗೆ ಟೆನ್ಷನ್ ಆಗ್ತಾ ಇದೆ. ನೋಡಿ, ಈ ಒಂದು ಎಲ್ಲ ಡೌಟು ಕೂಡ ನಿಮಗೆ ಕ್ಲಿಯರ್ ಆಗಬೇಕು ಅಂತಂದ್ರೆ ವೀಕ್ಷಕರೇ, ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ವೀಕ್ಷಕರೇ, ವಿಡಿಯೋನ ಕಂಟಿನ್ಯೂ ಮಾಡೋಣ. ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟ್. ವೀಕ್ಷಕರೇ ನೋಡಿ, ನಾವು ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನು ಎಂದು ಕೂಡ ಅಪ್ಲೋಡ್ ಮಾಡೋದಿಲ್ಲ. ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿರುವವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರಿನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ವೀಕ್ಷಕರೇ, ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ಇದು ಒಂದು ಮಹತ್ವದ ವಿಷಯ ಇದೆ. ಏನಂದ್ರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸುಮಾರು 6 ಕಂತುಗಳ ಹಣ ಬಾಕಿ ಇತ್ತು ಅಂತ ಅನೇಕ ರೀತಿಯಾಗಿ ಚರ್ಚೆ ಆಗ್ತಾ ಇತ್ತು. ಮುಖ್ಯವಾಗಿ 2025ರ ಆರಂಭದಲ್ಲಿ ಫೆಬ್ರವರಿ ತಿಂಗಳ ಹಣ, 2025ರ ಮಾರ್ಚ್ ತಿಂಗಳ ಹಣ ಅನೇಕ ರೀತಿಯಾಗಿಯೂ ಕೂಡ ಲೇಟ್ ಆಗಿ ಬಂತು, ಅಂದ್ರೆ ಒಂದು ವರ್ಷದ ಹಿಂದೆ. ಆದರೆ ಇಲ್ಲಿ 21ನೇ ಕಂತಿನ ಹಣನೂ ಕೂಡ ತುಂಬಾ ಲೇಟ್ ಆಗಿ ಬಂತು ಹಾಗೂ 14ನೇ ಕಂತಿನ ಹಣನೂ ಕೂಡ ತುಂಬಾ ಲೇಟ್ ಆಗಿ ಬಂತು. ಇದನ್ನ ಯಾಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂತ ನಿಮಗೇನೆ ಗೊತ್ತಾಗುತ್ತೆ. ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ಈ 2 ತಿಂಗಳ ಹಣವನ್ನು ಸರ್ಕಾರ ಆಗಾಗ್ಗೆ ಬಿಡುಗಡೆ ಮಾಡಿರಲಿಲ್ಲ ಮತ್ತು ಇಲ್ಲಿ ಅನೇಕ ರೀತಿಯಾಗಿ ಈ ಒಂದು ತಿಂಗಳಿನ, ಪ್ರಸ್ತುತ ತಿಂಗಳಿನ ಹಣ ಮತ್ತು ಹಿಂದಿನ ತಿಂಗಳಿನ ಹಣ, ಅಂದರೆ ಇವಾಗ 2025ರ ಕೊನೆಯ ತಿಂಗಳ, ಹಿಂದಿನ ತಿಂಗಳ ಅಂದರೆ ಇದು ಜನವರಿ ತಿಂಗಳ, ಇದರ ಹಿಂದಿನ ತಿಂಗಳ ಅಂದರೆ 2025ರ ಡಿಸೆಂಬರ್ ತಿಂಗಳ ಇಲ್ಲಿ ಅಧಿವೇಶನ ಕೂಡ ನಡೀತು. ಆ ಒಂದು ಅಧಿವೇಶನದಲ್ಲಿ ಏನಾಯಿತು ಅಂದರೆ, ಚಳಿಗಾಲದ ಅಧಿವೇಶನದಲ್ಲಿ ಬಿಜೆಪಿ ನಾಯಕರು ಸರ್ಕಾರವನ್ನು ಪ್ರಶ್ನಿಸಿದರು, ಗೃಹಲಕ್ಷ್ಮಿ ಯೋಜನೆಯ ಹಣ ಯಾಕೆ ಬಾಕಿ ಇದೆ ಅಂತ. ಈ ವೇಳೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೊದಲಿಗೆ ಎಲ್ಲ ಕಂತುಗಳು ಕ್ಲಿಯರ್ ಆಗಿವೆ ಅಂತ ಹೇಳಿದ್ರು. ಆದರೆ ನಂತರ ಅಧಿಕಾರಿಗಳೊಂದಿಗೆ ಚರ್ಚಿಸಿ 2 ಕಂತುಗಳ ಹಣ ಬಾಕಿ ಇದೆ ಅನ್ನೋದನ್ನ ಅಧಿಕೃತವಾಗಿ ಒಪ್ಪಿಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ 2 ಕಂತುಗಳ ಹಣ ಅಷ್ಟೇ ಅಲ್ಲ, ನಮ್ಮ ಒಂದು ರಿಸರ್ಚ್ ಪ್ರಕಾರ ನಿಮಗೆ ಇನ್ನು 3 ಕಂತುಗಳ ಹಣ ಬಾಕಿ ಇದಾವೆ. ಅವು ಯಾವ್ಯಾವು ಅಂತಲೂ ಕೂಡ ತಿಳಿಸ್ತೇನೆ. ಇದು ಬಹಳ ಮಹತ್ವದ ಎಕ್ಸೆಪ್ಷನ್ ಸ್ನೇಹಿತರೆ. ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಇಲ್ಲಿ ಇತ್ತೀಚಿನ ಹಣ ಬಿಡುಗಡೆಯ ಬಗ್ಗೆ ಅಪ್ಡೇಟ್ ಅನ್ನು ಕೊಡಲಾಗಿದೆ ವೀಕ್ಷಕರೇ. ಹೌದು ನೋಡಿ, ಈಗ ಮುಖ್ಯ ವಿಷಯಕ್ಕೆ ಬರೋಣ. ಸದ್ಯಕ್ಕೆ 24ನೇ ಕಂತು ಆಗಲಿ ಮತ್ತು 25ನೇ ಕಂತು ಆಗಲಿ, ಅಂದ್ರೆ ಇಲ್ಲಿ ಹಿಂದಿನ ತಿಂಗಳಿನ ಹಣ ಮತ್ತು ಅದರ ಹಿಂದಿನ ತಿಂಗಳಿನ ಹಣ, ಇದು ಜನವರಿ ತಿಂಗಳಿನ ಹಣ ಏನಿದೆಲ್ಲ ಇದು ಮುಂದಿನ ತಿಂಗಳು ಬರುತ್ತೆ. ಇಲ್ಲಿ ಈ 2 ಕಂತಿನ ಹಣವನ್ನು ಹಣಕಾಸು ಇಲಾಖೆಯಿಂದ ಬಿಡುಗಡೆ ಮಾಡಲಾಗಿದೆ. ಅಂದ್ರೆ ಹಣ ಸರ್ಕಾರದ ಕಡೆಯಿಂದ ಬ್ಯಾಂಕ್ ಶಿಫ್ಟಿಂಗ್ಗೆ ಹೋಗಿದೆ ಅಂತ ಹೇಳಲಾಗುತ್ತಿದೆ. ಅಂದ್ರೆ ಈ 2 ಕಂತುಗಳ ಹಣ ಏನು ನಿಮಗೆ ಬಾಕಿ ಇತ್ತಲ್ವಾ, 24 ಮತ್ತು 25ನೇ ಕಂತಿನ ಹಣ, ವೀಕ್ಷಕರ ವಿಡಿಯೋನ ಕೊನೆಯವರೆಗೂ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಈ 24 ಮತ್ತು 25ನೇ ಕಂತಿನ ಹಣ ಏನು ಬಾಕಿ ಇತ್ತಲ್ವಾ ನಿಮಗೆ, ಈ 2 ಕಂತುಗಳ ಹಣನೂ ಸೇರಿಸಿ ನಿಮಗೆ ಒಟ್ಟಿಗೆ ಅಂದ್ರೆ 2,000 ರೂಪಾಯಿ ಹಣ ಕ್ರೆಡಿಟೆಡ್, ಮತ್ತೊಮ್ಮೆ ನಿಮಗೆ 2,000 ರೂಪಾಯಿ ಹಣ ಕ್ರೆಡಿಟೆಡ್ ಅಂತ ಟೋಟಲ್ ಆಗಿ 4,000 ರೂಪಾಯಿಯಾಗಿ ನಿಮಗೆ ಹಣ ಬರುವಂತಹ ಒಂದು ಭರ್ಜರಿ ಅಪ್ಡೇಟ್ ಅನ್ನು ಕೊಡಲಾಗಿದೆ. ಈ 2 ಕಂತಿನ ಹಣವನ್ನು ಹಣಕಾಸು ಇಲಾಖೆಯಿಂದ ಬಿಡುಗಡೆ ಕೂಡ ಮಾಡಲಾಗಿದೆ. ಅಂದ್ರೆ ಹಣ ಸರ್ಕಾರದ ಕಡೆಯಿಂದ ಆಲ್ರೆಡಿ ಬಿಡುಗಡೆ ಆಗಿದೆ ಮತ್ತು ಬ್ಯಾಂಕಿಗೆ ಶಿಫ್ಟಿಂಗಿಗೆ ಹೋಗಿದೆ. ಈಗ ಜಿಲ್ಲಾವಾರು ಜಮೆ ಆಗ್ತಾ ಇದೆ. ಅಂದ್ರೆ ಇದು ತಾಲೂಕು ಆಫೀಸಲ್ಲಿ, ಅಂದ್ರೆ ಜಿಲ್ಲೆಯಿಂದ ತಾಲೂಕಿಗೆ ಹೋದ ನಂತರ ಹಣ ನಿಮಗೆ DBT ಆಗುತ್ತೆ, ಅಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಆಗುತ್ತೆ. ಯಾಕಂತಂದ್ರೆ ಇದು ತಾಲೂಕು ಮಟ್ಟದಲ್ಲಿ ನಡೀತಾ ಇರೋದ್ರಿಂದ, ಅಂದ್ರೆ ಹಣ ಸರ್ಕಾರದ ಕಡೆಯಿಂದ ಮತ್ತು ಬ್ಯಾಂಕ್ ಶಿಫ್ಟಿಂಗಿಗೆ ಹೋಗಿದೆ. ಈಗ ಜಿಲ್ಲಾವಾರು ಕೂಡ ಜಮೆ ಆಗ್ತಾ ಇದೆ ಅನ್ನುವಂತಹ ಮಾಹಿತಿಗಳು ಸ್ಪಷ್ಟವಾಗಿದ್ದಾವೆ. ಮತ್ತು ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದ್ದಾವೆ, ಬನ್ನಿ ಜಿಲ್ಲೆಗಳ ಮಾಹಿತಿಯನ್ನು ನಿಮಗೆ ಕೊಡ್ತಾನೆ. ನೋಡಿ, ಅನೇಕ ರೀತಿಯಲ್ಲಿ ನಾನು ಜಿಲ್ಲೆಗಳ ಲಿಸ್ಟ್ ಅನ್ನ ಎಲ್ಲೂ ಕೂಡ ಹೇಳಿಲ್ಲ. ನೀವು ನೋಡಬಹುದು ಹಿಂದಿನ ವಿಡಿಯೋದಲ್ಲಿ, ಕೆಲವೊಂದು ವಿಡಿಯೋದಲ್ಲಿ ಹೇಳಿರ್ಬೋದು, ಬಟ್ ತುಂಬಾ ರಿಸರ್ಚ್ ಮಾಡಿ ಹೇಳಲಾದಂತಹ ಜಿಲ್ಲೆಗಳ ಲಿಸ್ಟ್ ಅವು. ಹಾಗೆ ಇವತ್ತೂ ಕೂಡ ತುಂಬಾ ಸತತವಾಗಿ ಇಲ್ಲಿ ರಿಸರ್ಚ್ ಮಾಡಿದ ನಂತರ ಒಂದು ಜಿಲ್ಲೆಗಳ ಲಿಸ್ಟ್ ಅನ್ನ ಸ್ಪಷ್ಟವಾಗಿದ್ದಾವೆ, ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಅಂತ ಹೇಳ್ತಾನೆ. ಇಲ್ಲಿ ಏನಂತಂದ್ರೆ, ಕೆಲವರಿಗೆ ಇನ್ನೂ ಕೂಡ ಹಣ ಬಂದಿಲ್ಲ, ಕೆಲವರಿಗೆ ಈಗಾಗಲೇ ಹಣ ಬಂದಿದೆ. ಹಾಗಾಗಿ ಯಾರು ಕೂಡ ಟೆನ್ಷನ್ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ವೀಕ್ಷಕರೇ. ನಿಮಗೆ ಹಣ
ಅನ್ನೋದು ಖಂಡಿತ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ. ಆದರೆ ಇಲ್ಲಿ ನೀವು ಜಸ್ಟ್ ವೇಟ್ ಮಾಡಬೇಕು ಅಷ್ಟೇ. ಎಲ್ಲರಿಗೂ ಕೂಡ ಒಂದೇ ದಿನ ಬರಬೇಕಂತ ಏನು ರೂಲ್ಸ್ ಇಲ್ಲ. ಹಾಗೇನಾದರೂ ಇದ್ದರೆ ಅದು ಒಂದು ಸ್ಪಷ್ಟವಾದಂತಹ ಇನ್ಫಾರ್ಮೇಷನ್ ಅಲ್ವೇ ಅಲ್ಲ. ಬನ್ನಿ ಇವಾಗ ತಿಳಿಸಿಕೊಡ್ತಾನೆ ಜಿಲ್ಲಾವಾರು ಹಣ ಜಮೆ ಆಗ್ತಿರುವಂತಹ ಲಿಸ್ಟನ್ನು ನಿಮ್ಮ ಮುಂದೆ ಇಡ್ತಾನೆ. ಸ್ನೇಹಿತರೆ, ಈಗ ನೀವು ಕಾಯ್ತಾ ಇರುವಂತಹ ಮುಖ್ಯ ಮತ್ತು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ ಇದಾಗಿರುತ್ತೆ ನೋಡಿ. ಈ ಜಿಲ್ಲೆಗಳಿಗೆ ಹಣ ಜಮೆ ಆಗಲು ಶುರುವಾಗಿದೆ ಎಂದು ನೂರಾರು ಫಲಾನುಭವಿಗಳು ಮಾಹಿತಿಯನ್ನು ನೀಡಿದ್ದಾರೆ. ನಿಮ್ಮ ಒಂದು ಕಾಮೆಂಟ್ಗಳನ್ನು ಆಧರಿಸಿ ಹಾಗೂ ನಾನು ಕೂಡ ರಿಸರ್ಚ್ ಅನ್ನು ಆಧರಿಸಿ ಈ ಒಂದು ಜಿಲ್ಲೆಗಳ ಲಿಸ್ಟನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದಾನೆ. ಹಣ ಜಮೆ ಆಗ್ತಿರುವಂತಹ ಜಿಲ್ಲೆಗಳು ನೋಡಿ, ಕೇವಲ ಇಷ್ಟೇ ಜಿಲ್ಲೆಗಳ ಅಂತಲೂ ಕೂಡ ಕೆಲವೊಬ್ಬರು ಕಾಮೆಂಟ್ ಮಾಡೋರು ಇರ್ತಾರೆ ನೋಡಿ. ಇವಿಷ್ಟೇ ಜಿಲ್ಲೆಗಳಿಗೆ ಬರ್ತಾ ಇಲ್ಲ. ನಮಗೆ ಸಿಕ್ಕಂತಹ ಮಾಹಿತಿಯ ಪ್ರಕಾರ ಇವಿಷ್ಟು ಜಿಲ್ಲೆಗಳಿಗೆ ಹಣ ಅಂತೂ ಜಮೆ ಆಗ್ತಾ ಇದಾವೆ ಇವಾಗ ಆಲ್ರೆಡಿ. ಅಂದರೆ ನಿನ್ನೆ ಮೊನ್ನೆ ಮತ್ತು ಅದರ ಹಿಂದಿನ ದಿನ ಜಮೆ ಆಗ್ತಾ ಇರುವಂತಹ ಜಿಲ್ಲೆಗಳ ಪಟ್ಟಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದಾನೆ. ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಈ ಒಂದು ಜಿಲ್ಲೆಗಳಿಗೆ ಏನಿದಾವೆ, ಹಲವರ ಖಾತೆಗಳಿಗೆ 2,000 ರೂಪಾಯಿ ಹಣ, ಇನ್ನು ಕೆಲವರ ಖಾತೆಗಳಿಗೆ 4,000 ರೂಪಾಯಿ ಹಣ ಜಮೆ ಆಗಿರುವಂತಹ ಒಂದು ಮಾಹಿತಿ ಕೂಡ ಇದೆ ನೋಡಿ. ಅದರಲ್ಲಿ ಮೊದಲನೆಯದಾಗಿ ಬೆಂಗಳೂರು ನಗರ ಜಿಲ್ಲೆಗೆ, ಈ ಒಂದು ಜಿಲ್ಲೆಯಲ್ಲಿ ಏನಾಗುತ್ತೆ, DBT ವರ್ಗಾವಣೆ ತುಂಬಾ ಫಾಸ್ಟ್ ಆಗುತ್ತೆ. ಹಾಗಾಗಿ ಬೆಂಗಳೂರು ನಗರ ಜಿಲ್ಲೆಗೆ ಜಮೆ ಆಗ್ತಾ ಇರುವಂಥದ್ದು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೂ ಕೂಡ DBT ವರ್ಗಾವಣೆ ಆಗ್ತಾ ಇರುವಂಥದ್ದು ಮತ್ತು ವಿಜಯನಗರ ಜಿಲ್ಲೆಗೂ ಕೂಡ. ಯಾಕಂತಂದ್ರೆ ಬರೋಬ್ಬರಿ 3 ತಿಂಗಳ ಹಣ ಪೆಂಡಿಂಗ್ ಇತ್ತು ಈ ಒಂದು ಜಿಲ್ಲೆಯ ತುಂಬಾ ಜನ ಫಲಾನುಭವಿಗಳಿಗೆ. ಹಾಗಾಗಿ ಈ ವಿಜಯನಗರ ಜಿಲ್ಲೆಗೂ ಕೂಡ ಹಣ ನಿಮಗೆ ಬರ್ತಾ ಇರುವಂಥದ್ದು. ಮತ್ತು ಇಲ್ಲಿ ಧಾರವಾಡ ಜಿಲ್ಲೆಗೂ ಕೂಡ ಕಳೆದ 2 ರಿಂದ 3 ತಿಂಗಳಿಂದ ಹಣ ಬಂದಿದ್ದಿಲ್ಲ. ನಿಮಗೆ ನಿನ್ನೆ ಮೊನ್ನೆ ಸತತವಾಗಿ ಹಣ ಬರ್ತಾ ಇದೆ. ಬೇಕಂದ್ರೆ ಕಾಮೆಂಟ್ ಮಾಡಿ ಯಾರಿಗೆ ಹಣ ಬಂದಿಲ್ಲ, ನಾನು ಕೂಡ ಹೇಳ್ತೇನೆ ನಿಮ್ಗೆ ಯಾರಿಗೆ ಬಂದಿಲ್ಲ ಏನಾಗಿದೆ ಅಂತ. ಹಾಗೆ ಇಲ್ಲಿ ಯಾದಗಿರಿ ಜಿಲ್ಲೆ, ಈ ಒಂದು ಜಿಲ್ಲೆಗೂ ಕೂಡ ಸೇಮ್ ಏನಂತಂದ್ರೆ ಇಲ್ಲಿ 3 ತಿಂಗಳ ಒಂದು ಕಂತಿನ ಹಣ ಬಾಕಿ ಇತ್ತು ಈ ಯಾದಗಿರಿ ಜಿಲ್ಲೆಗೂ ಕೂಡ. ಮತ್ತು ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಇಲ್ಲಿ ಮತ್ತೆ ನಿಮಗೆ ಹಣವನ್ನು ಹಾಕ್ತಾ ಇದ್ದಾರೆ. ಈ ಜಿಲ್ಲೆಗೆ ಇಲ್ಲಿ ಫಾಸ್ಟ್ ಆಗಿ ಅಂದರೆ ತಕ್ಕ ಮಟ್ಟಿಗೆ ಆಗಿ ನೋಡೋದ್ರಿಂದ ಇಲ್ಲಿ ಯಾವುದೇ ರೀತಿ ಸರ್ವರ್ ಪ್ರಾಬ್ಲಮ್ ಆಗೋದಿಲ್ಲ. ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಇಲ್ಲಿ ಹಣ ಆಲ್ರೆಡಿ ಜಮೆ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಉಡುಪಿ ಜಿಲ್ಲೆಗೂ ಕೂಡ ಹಣವನ್ನು ಜಮೆ ಮಾಡಲಾಗುತ್ತಿದೆ. ಇಲ್ಲೂ ಕೂಡ DBT ತುಂಬಾ ಬೇಗ ಆಗುತ್ತೆ, ಯಾವುದೇ ರೀತಿ ಸರ್ವರ್ ಬರೋದಿಲ್ಲ. ಈ ಒಂದು ಜಿಲ್ಲೆಗಳಿಗೆ ಇವಾಗ ಸದ್ಯ ಹಣ ಜಮೆ ಆಗ್ತಾ ಇದ್ದಾವೆ. ಇವಿಷ್ಟೇ ಜಿಲ್ಲೆಗಳಿಗೆ ಅಂತನಾ? ಇಲ್ಲ, ಸಾಧ್ಯನೇ ಇಲ್ಲ. ಇನ್ನು ಅನೇಕ ಜಿಲ್ಲೆಗಳಿಗೆ ಜಮೆ ಆಗ್ತಾ ಇದ್ದಾವೆ. ಆದರೆ ನಮ್ಮ ಒಂದು ರಿಸರ್ಚ್ ಪ್ರಕಾರ ಇವಿಷ್ಟು ಜಿಲ್ಲೆಗಳಿಗೆ ಮಾತ್ರ ಜಮೆ ಆಗ್ತಾ ಇದ್ದಾವೆ. ನೀವು ಅನೇಕ ರೀತಿಯಾಗಿ ಜಿಲ್ಲೆಗಳ ಇನ್ಫಾರ್ಮೇಷನ್ ಅನ್ನ ಕೇಳ್ತೀರಾ ಡೈಲಿ, ಬಟ್ ನಿಮಗೆ ಗೊತ್ತಿರುತ್ತೆ ಅದು ನಿಜಾನ ಅಥವಾ ಸುಳ್ಳ ಅಂತ. ಹಾಗಾಗಿ ನೋಡಿ, ನಾವು ಕೊಡುವಂತಹ ಮಾಹಿತಿ ತುಂಬಾ ಸ್ಪಷ್ಟವಾಗಿರುತ್ತೆ ಮತ್ತು ತುಂಬಾನೇ ರಿಸರ್ಚ್ ಮಾಡಿ ಕೊಡಲಾದಂತಹ ಅಪ್ಡೇಟ್ ಇವಾಗಿರ್ತವೆ. ಆದಷ್ಟು ಈ ಒಂದು ವಿಡಿಯೋನ ಎಲ್ಲರೊಂದಿಗೂ ಕೂಡ ಹಂಚ್ಕೊಳ್ಬಹುದು. ಮತ್ತೆ ಯಾಕೆ ಎಲ್ಲರಿಗೂ ಒಂದೇ ಸಮಯಕ್ಕೆ ಬರೋಲ್ಲ ಅಂತ ನೋಡೋದಾದ್ರೆ, ನಾವು ರಿಸರ್ಚ್ ಮಾಡಿದಾಗ ನಮಗೆ ಸಿಕ್ಕಿರುವಂತಹ ಮಾಹಿತಿ ಏನಂದ್ರೆ, ಇದು ಬಹಳ ಜನ ಕೇಳ್ತಿರೋ ಪ್ರಶ್ನೆ ಆಗಿತ್ತು. ಇಲ್ಲಿ ಅಕ್ಕನಿಗೆ ಹಣ ಬಂತು, ನನಗೆ ಯಾಕೆ ಬಂದಿಲ್ಲ ಅಂತ ಕೆಲವರು ಕಾಮೆಂಟ್ ಹಾಕಿದ್ರಿ. ಹಾಗೆ ನಮ್ಮ ಪಕ್ಕದ ಮನೆಯವರಿಗೆ ಹಣ ಬಂತು, ನಮ್ಗೆ ಯಾಕೆ ಬಂದಿಲ್ಲ ಅಂತಲೂ ಕೂಡ ಹಾಕಿದ್ರಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಟ್ಟು ಕೋಟಿಗಟ್ಟಲೆ ಫಲಾನುಭವಿಗಳಿದ್ದಾರೆ. ಸದ್ಯಕ್ಕೆ ಕೇವಲ 10 ರಿಂದ 12 ಲಕ್ಷ ಮಹಿಳೆಯರಿಗೆ ಮಾತ್ರ ಹಣ ಜಮೆ ಆಗಿದೆ ಇವಾಗ ಸದ್ಯ, ಅಂದರೆ 2 ರಿಂದ 3 ದಿನದಲ್ಲಿ. ಮತ್ತು ಉಳಿದ ಎಲ್ಲರಿಗೂ ಕೂಡ ಹಣ ಬರಲು 10 ರಿಂದ 12 ದಿನಗಳ ಸಮಯ ಬೇಕಾಗಬಹುದು. ಹಾಗಾಗಿ ಇಲ್ಲಿ ಹಣ ಬರದೇ ಇರೋ ಸಾಮಾನ್ಯ ಕಾರಣಗಳೇನಂತಂದ್ರೆ, ಬ್ಯಾಂಕ್ ಸರ್ವರ್ ಡಿಲೇ ಆಗುತ್ತೆ. ಇದು ನಿಮ್ಮ ಒಂದು ಸಮಸ್ಯೆ ಅಲ್ಲ, ನಿಮ್ಮ ಒಂದು ಬ್ಯಾಂಕ್ ಸಮಸ್ಯೆ. ಹಾಗಾಗಿ ಹಣ ಲೇಟ್ ಆಗಿ ಬರಬಹುದು, ಆದರೆ ಖಂಡಿತ ಬರುತ್ತೆ. ಮತ್ತು ಜಿಲ್ಲಾವಾರು ಹಂತವಾಗಿ ನಡೀತಾ ಇರೋದ್ರಿಂದ ಈ ಬಾರಿ ಹಾಗಾಗಿ ಲೇಟ್ ಆಗುತ್ತೆ. ಮತ್ತು NPCI ಮತ್ತು DBT ಆಗಿ ನಿಮಗೆ ಹಣ ಬರುತ್ತಲ್ಲ, ಅದರ ಒಂದು ಪ್ರೊಸೆಸಿಂಗ್ ಟೈಮು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಪ್ರೊಸೆಸಿಂಗ್ ಟೈಮು ತುಂಬಾನೇ ಸ್ಪೀಡ್ ಆಯಿತು ಅಂದರೆ ಬೇಗನೆ ಹಣ ಬರುತ್ತೆ. ಮತ್ತು ಬ್ಯಾಂಕ್ ಖಾತೆ ಲಿಂಕ್ ನಿಮ್ಮದೇ ಏನಾದರೂ ಸಮಸ್ಯೆ ಆಗಿದ್ದರೆ ಅದರಿಂದನೂ ಕೂಡ ನಿಮಗೆ ಹಣ ಬರೋದು ಲೇಟ್ ಆಗಬಹುದು. ಆದ್ದರಿಂದ ಹಣ ಬಂದಿಲ್ಲ ಅಂದರೆ ಟೆನ್ಷನ್ ಬೇಡ, ಸಹನೆ ಇರಲಿ, ಖಂಡಿತ ಹಣ ಬರುತ್ತೆ ವೀಕ್ಷಕರೇ. ಮಹಿಳೆಯರಿಗೆ ಮುಖ್ಯ ಸಲಹೆಯನ್ನು ಕೊಡಲಾಗಿದೆ ಸರ್ಕಾರದಿಂದ. ನೋಡಿ, ನಾನು ಕೂಡ ನಿಮಗೆ ಸ್ಪಷ್ಟವಾಗಿ ನನ್ನ ಒಂದು ವಿನಂತಿ ಏನಂದರೆ, ಇಲ್ಲಿ ವದಂತಿಗಳನ್ನು ನಂಬೇಡಿ. ಮತ್ತು ಅನೇಕ ರೀತಿ ಯೂಟ್ಯೂಬ್ ಆಗಲಿ, ವಾಟ್ಸಪ್ ಫೇಕ್ ಮೆಸೇಜ್ ಇರ್ತವೆ. ಸೊ ನೋಡಿ, ನೀವು ಮಾಹಿತಿಯನ್ನು ನಂಬಿ. ಅದಷ್ಟೇ ಅಲ್ಲದೆ ಇವಾಗ ನಿಮಗೆ OTP ಕೂಡ ಬರ್ತಾ ಇದ್ದಾವೆ. ನಿಮ್ಮ ಒಂದು ಫೋನ್ಗೆ ಗೃಹಲಕ್ಷ್ಮಿ ಹಣ ಬಂತು, ಇದು ಲಿಂಕನ್ನು ಕ್ಲಿಕ್ ಮಾಡಿ ನಿಮಗೆ ಹಣ ಜಮೆ ಆಗುತ್ತೆ ಅಂತ ದಯವಿಟ್ಟು ಹೇಳ್ತಾ ಇದ್ದೀನಿ, ನಂಬಬೇಡಿ. ಯಾಕಂತಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ OTP ಹಾಕಿದ್ರಿ ಅಂತಂದರೆ ಅದರ ಒಂದು ನಿಮ್ಮ ಏನು ಒಂದು ಬ್ಯಾಂಕ್ ಪೂರ್ತಿಯಾಗಿ ಖಾಲಿ ಆಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ OTPಯನ್ನು ಎಂಟರ್ ಮಾಡಲೇಬೇಡಿ. ಒಂದು OTPಯಿಂದ ಏನೇನೆಲ್ಲ ಆಗಬಹುದು ಅಂತ ಒಮ್ಮೆ ಯೋಚನೆ ಮಾಡಿ. ಹಣ ಸರ್ಕಾರದಿಂದ ಬಿಡುಗಡೆ ಆಗಿದೆ. ನಿಮ್ಮ ಟರ್ನ್ ಬಂದಾಗ ಆಟೋಮೆಟಿಕ್ ಖಾತೆಗೆ ಹಣ ಬಂದೇ ಬರುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಉಪಯೋಗವಾಗಿದೆ ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಕ್ಕ ತಂಗಿಯರಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಅಪ್ಡೇಟ್ ಅಲರ್ಟ್ ಕನ್ನಡವನ್ನು. ಇದು ನಮ್ಮ ಚಾನಲ್ ಅಲ್ಲ, ಇದು ನಿಮ್ಮ ಅಪ್ಡೇಟ್ ಅಲರ್ಟ್ ಕನ್ನಡ. ನಿಮ್ಮ ಜಿಲ್ಲೆಗೆ ಹಣ ಬಂತ ಕಾಮೆಂಟ್ನಲ್ಲಿ ನಿಮ್ಮ ಜಿಲ್ಲೆ ಹೆಸರು ಬರೆಯಿರಿ. ನಾನು ಪ್ರತಿಯೊಂದು ಕಾಮೆಂಟನ್ನು ಓದುತ್ತೇನೆ. ಇನ್ನಷ್ಟು ಗೃಹಲಕ್ಷ್ಮಿ ಮತ್ತು ಲೈವ್ ಅಪ್ಡೇಟ್ ಮತ್ತು ಪೆಂಡಿಂಗ್ ಕಂತು, ಮುಂದಿನ ಹಣ ಯಾವಾಗ, ಎಲ್ಲದರ ಬಗ್ಗೆ ವಿಡಿಯೋ ಆದಷ್ಟು ಬೇಗ ನಿಮಗೆ ಸಿಗುತ್ತೆ. ನೀವು ಯಾವುದ್ರ ಬಗ್ಗೆ ಕಾಮೆಂಟ್ ಮಾಡ್ತೀರಾ ಅದರ ಬಗ್ಗೆ. ಈ ವಿಡಿಯೋನ ಕೊನೆವರೆಗೂ ನೋಡಿದಂತಹ ಎಲ್ಲ ವೀಕ್ಷಕರಿಗೆ ನನ್ನ ಕಡೆಯಿಂದ ಮಹತ್ವದ ಒಂದು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಏನೇ ಡೌಟ್ ಇದ್ರೂ ಕೆಳಗಡೆ ಕಾಮೆಂಟ್ನಲ್ಲಿ ಬರೆಯಿರಿ.